ಹೆಜ್ಜೆಯನ್ನ ನಾವು ತಡಬಡಾಯಿಸಿ ಹಿಂದೆ ತಗೊಂಡ್ಬಿಟ್ವಲ್ಲ ಅನ್ನೋದು ಈಗ ಎಲ್ಲರನ್ನು ಕೊರಿತಾ ಇರೋದು. ಇದರಲ್ಲಿ ಭಯೋತ್ಪಾದನೆಗೆ ಉದ್ಭವ ಮೂಲ ಕಾರಣನೇ ಕಾಂಗ್ರೆಸ್. ಆಯ್ತಪ್ಪ, ಅದನ್ನೇ ನೀವೀಗ ಮೇಡಮ್ ನಾವು ಹೇಳೋದೇನು ಅಂದ್ರೆ ಇವರು ನಕಲಿ ಹೋರಾಟಗಾರರು ಸ್ವತಂತ್ರದಲ್ಲಿ ಹೇಳೋದು ಹೇಳ್ತಾರದು ಇವರು ಮಹಾನಾಯಕರು ನಕಲಿ ಗಾಂಧಿಗಳು ಅಲ್ಲ, ನಕಲಿ ನೀವೇ ಮಾತಾಡ, ಚೆನ್ನಾಗಿ ಮಾತಾಡ್ತೀವಿ. ನಕಲಿ ಗಾಂಧಿ ನಟ್ಕೊಂಡ್ರು ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಅಧಿಕಾರ ತಗೊಂಡವರು ಎಲ್ಲ ಮಲಗಿದ್ರು ಬಿಡಿ. ನಿಮ್ ಸಾಯಿಸಿದ್ರು ಪಿಂಚಿನಲ್ಲಿ ಜೀವನ ಸಾಗಿಸ್ತಾ ಪಕ್ಷದವ್ರು ಇವರು ಇವರೇ ವೀರರು ಅಂತ ಬಿರುದುಕೊಟ್ಟಂತ ಪಕ್ಷದವರು ಕೊಂದಂತ ವಂಶಸ್ಥರು ಇವ್ರ ಮಾತಿಗೆ ಮಾತಾಡೋದು. ನೀವು ದೇಶದ ಬಗ್ಗೆ ಮಾತಾಡ್ತೀರಾ? ನಿಮ್ಗೆ ಅಷ್ಟು ತಾಕತ್ತು ದಮ್ಮು ಇದ್ರೆ ಒಳ್ಳೆ ಪಾಕಿಸ್ತಾನ ಇನ್ನೇನ್ರಿ ಉಳಿಸ್ಬೇಕು? ಪುಲ್ವಾಮಾ ಅಟ್ಯಾಕ್ ಆಯ್ತು, ಉರಿ ಅಟ್ಯಾಕ್ ಆಯ್ತು, ರೈಸಿಸ್ ಅಟ್ಯಾಕ್ ಆಯ್ತು. ಏನ್ ಮಾಡಿದ್ರಿ? ಪೇಪರ್ ಅಲ್ಲಿ ಉತ್ತರ ಕೊಡ್ತೀರೇನ್ರಿ? ನಾಚಿಕೆ ಆಗಲ್ವೇನ್ರಿ ನೀವು ಮಾತಾಡಕ್ಕೆ? ನಾಚಿಕೆ ಆಗಲ್ವೇನ್ರಿ? 5 ಅಟ್ಯಾಕ್ ಆಗಿದೆ ಈ ದೇಶದ ನಾಗರಿಕರ ಮೇಲೆ, ಈ ದೇಶದ ಸೈನಿಕರ ಮೇಲೆ 5 ಅಟ್ಯಾಕ್ ಆಗಿದೆ. 40 ಜನ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಸೈನಿಕರು ಸತ್ರು. ಉರಿ ಅಟ್ಯಾಕ್ ಅಲ್ಲಿ 18 ಜನ 26 ಜನ ಸೈನಿಕರು ಸತ್ರು. ಹೆಂಗ್ ಬಂತು ರೇ? ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಗೋವಾದಿಂದ ಒಂದೇ ಒಂದು ಡ್ರಿಂಕ್ಸ್ ಬಾಟಲ್ ತರಕ್ ಆಗಲ್ಲ, ಅಷ್ಟು ಟೈಟ್ ಆಗಿರುತ್ತೆ. ಹೆಂಗ್ರಿ ಬಂತು 300 kg RDX? ಹೆಂಗ್ ಬಂತು? ಸೆಕ್ಯೂರಿಟಿ ಲ್ಯಾಬ್ಸ್ ಕಾಂಗ್ರೆಸ್ ಅವರು ಈ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಓಡೋದನ್ನ ಒಂದ್ ನಿಮಿಷ ಯಾರು ಮಾತಾಡಂಗಿಲ್ಲ, ನೀವು ಯಾರು ಮಾತಾಡಂಗಿಲ್ಲ ಪ್ಲೀಸ್. ಆಮೇಲೆ ಅವ್ರಿಗೆ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂತ. ಎಸ್ ಸರ್. ಮೇಡಮ್ ಇವ್ರು ಹೇಳ್ತಾರೆ ಇಂದಿರಾ ಗಾಂಧಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ. ಅದೇ ಹೇಳ್ತೀನಿ, ವಾಪಸ್ ಅಲ್ಲಿಗೆ ಬರ್ತೀನಿ. ಇದು ಡಿಫೆನ್ಸ್ ಬಗ್ಗೆ ಇರೋದ್ರಿಂದ ಆಯ್ತಪ್ಪ. 1971 ವಾರ್ ಮಾಡಿದ್ರಿ, ಒಂದು ದಿವಸಕ್ಕೆ 2,000 ಕೋಟಿ ಖರ್ಚಾಯ್ತು ಭಾರತಕ್ಕೆ. ಅದು ಉಪಯೋಗ ಏನೋ? ಈ ಕಡೆ ಒಂದು ಹಾವು ಇಟ್ಕೊಂಡ್ವಿ, ಈ ಕಡೆ ಒಂದು ಚಳಿ ಇಟ್ಕೊಂಡ್ವಿ. ಅದನ್ನೇ ಸಿದ್ದರಾಮಯ್ಯ ನೀವೇ ಮೈಯೆಲ್ಲ ಗಡಗಡ ಅಂತ ಬೆಂಕಿ ಹತ್ತವ್ರ ತರ ಆಡಿದ್ರೆ. ಮೇಡಮ್ ಹೇಳ್ತೀನಿ ಕೇಳಿ ಮೇಡಮ್, ನಾ ಯುದ್ಧದ ಬಗ್ಗೆ ಮಾತಾಡ್ತಿಲ್ಲ, ನಾನು ಭಾರತಕ್ಕಾದ ನಷ್ಟ ಹೇಳ್ತಿದ್ದೀನಿ. ಅವತ್ತಾಗಿರೋ ಹಂಗಾದ್ರೆ ಇಂದಿರಾ ಗಾಂಧಿ ಅವರಿಂದ ನಷ್ಟ ಆಗಿದೆ, ಆ ನಷ್ಟನ ಮೋದಿ ಅವ್ರು ಮಾಡಲ್ಲ. ಹೌದು, 100%. ಯಾಕಂದ್ರೆ ಅವತ್ತು ಒಂದು ದೇಶದ ಮೇಡಮ್ ಅವತ್ತು ನಮ್ಮ ದೇಶದಲ್ಲಿ ಒಂದು ಗುಂಡು ಪಿನ್ನು ಡೆವಲಪ್ ತಯಾರಾಗ್ತಿಲ್ಲ 2014 ಒಂದ್ ನಿಮಿಷ ಮೇಡಮ್ ಹೇಳ್ತೀನಿ. ಅಲ್ಲ ರೀ, ಯುದ್ಧ ಮಾಡ್ತೀವಿ ತಡ್ರಿ, ಯುದ್ಧ ಮಾಡ್ತೀವಿ ಅಂತಂದಾಗ ಯುದ್ಧ ಬೇಡ ಅಂದ್ರಿ ಅಂತೀರಾ? ಯುದ್ಧ ಮಾಡಿ ಅಂದ್ರೆ ಯುದ್ಧ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ, ಗುಂಪಿನ್ಗೂ ಕೂಡ ತಗೊಳ್ಳೋ ಶಕ್ತಿ ಇರ್ಲಿಲ್ಲ ಅಂತೀರಾ? ಏನ್ರಿ ನಿಮ್ದು ಬಿಜೆಪಿ ಅವ್ರದ್ದು? ಕ್ಲಾರಿಟಿ ಇಟ್ಕೊಳ್ಳಿ. ಬೇಕಾ ಬೇಡವಾ? ನಿಮಗ್ ಬೇಕಾದಾಗ ಬೇಕು, ಬೇಡಾದಾಗ ಬೇಡ, ಬೇಕಾದಾಗ ಮಾತ್ರ ದೇಶ ಸೇನೆ ನಾವೆಲ್ಲ ಒಂದು, ನಾವು ಪಾಕಿಸ್ತಾನದ ವಿರುದ್ಧ ಅಂತೀರಿ. ಈಗ ಮೋದಿ ಅವರು ಹಿಂದೇಟ್ ಹಾಕಿದ ತಕ್ಷಣ ಯುದ್ಧ ಬೇಡ, ಬಹಳ ಕಷ್ಟ ನಷ್ಟ ಆಗುತ್ತೆ, ಇದರಿಂದ ಜೀವಗಳ ಹಾನಿ ಆಗುತ್ತೆ ಅಂತ. ಸೊ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಮೇಡಮ್ ಹೇಳ್ತೀನಿ ಕೇಳಿ ನೋಡಿ, ಒಂದು ಭಾರತ ಯಾವತ್ತು ತಡ್ರಿ
ಭಾರತ ಯಾವತ್ತೂ ಯುದ್ಧ ಬಯಸಿಲ್ಲ. ನಮ್ಮ ಜನರ ಮೇಲೆ ಅಟ್ಯಾಕ್ ಮಾಡಿ 26 ಜನರನ್ನು ಕೊಂದಾಗ ಸಿದ್ದರಾಮಯ್ಯ ಒಂದ್ ನಿಮಿಷ ಮೇಡಮ್, ಒಂದೇ ಸೆಕೆಂಡ್ ಮೇಡಮ್ ಇರಿ ಮೇಡಮ್. ಭಾರತ ಯಾವತ್ತು ಶಾಂತಿಯುತ ರಾಷ್ಟ್ರ. ನಾ ಹೇಳ್ತೀನಿ, ನಾವು ಮೊದಲನೇದಾಗಿ ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ. ಸಿದ್ದರಾಮಯ್ಯನವ್ರು ಇರ್ಬೇಕು, ಶಂಕರ್ ಇರ್ಬೇಕು, ನರೇಂದ್ರ ಮೋದಿ ಇರ್ಬೇಕು, ಎಲ್ರದ್ದು ಒಂದೇ ನಿಲುವು. ನಾವು ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ ನಿಜ, correct. ಇಲ್ಲ ಮೇಡಮ್, ಯಾರು ಹೇಳಿದ್ರು ಸತ್ಯನೇ ಅದು. ಯಾರು ಹೇಳಿದ್ರು ಸತ್ಯ. ವಸುದೈವ ಕುಟುಂಬಕಂ ಅನ್ನೋದ್ರಲ್ಲಿ ಕೇಳಿ ಸರ್, ಬೇರೆಯವ್ರು ಮಾತಾಡೋದನ್ನ ಕೇಳಬೇಕು ಸರ್. ಹಂಗಾಗಿ ನಾವು ಯುದ್ಧವನ್ನ ಯಾರು ಭಾರತದಲ್ಲಿ ಇಲ್ಲಿವರೆಗೂ ಯಾರು ಬಯಸಿಲ್ಲ. ನಮ್ಮ ಮೇಲೆ ಯಾವಾಗ ದಾಳಿ ಆಗಿದೆ ಅದಕ್ಕೆ ವಾಪಸ್ ಕೊಟ್ಟಿದ್ದೀವಿ.